ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆಗಿತ್ತು ತಲೆಗೆ ಹರಳೆಣ್ಣೆ ಹಾಕಿ ರಕ್ಷಿ ನೀಟಾಗಿ ಕಾಯಿಸಿ ಅದಕ್ಕೇನೋ ಬೆಳ್ಳುಳ್ಳಿ ಈರುಳ್ಳಿ ಅಂತ ಹಾಕಿ ನೀಟಾಗಿ ಮಸಾಜ್ ಮಾಡಿಕೊಟ್ಲು. ಒಳ್ಳೆ ನಿದ್ದೆ ಮಾಡ್ಬೋದು ಇವತ್ತು. ಸೊ ಹಾಗೆ ನಮ್ಮ ಮನೇಲಿ ಗಿಣ್ಣು ಅಂದರೆ ನಮಗೆಲ್ಲರಿಗೂ ತುಂಬ ಇಷ್ಟ. ಗಿಣ್ಣು ಮಾಡ್ತಾಯಿದ್ರು, ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ರಕ್ಷಿ ಅಂತೂ ಸಿಕ್ಕಾಬಿಟ್ಟೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ಲು ಹುಡುಗನು. ಸೊ ಅದ್ರ ಜೊತೆಗೆ ಉಪ್ಪು ಸಾಂಬಾರು ಮಾಡಿದರು. ಏನೋ ಒಳ್ಳೆಯ ಊಟ ತಿಂದರೆ ನಿಜ ಪರ್ಫೆಕ್ಟಾಗಿ ನಿದ್ದೆ ಬರುತ್ತೆ, ಏನೋ ಒಂಥರ ನೆಮ್ಮದಿ ಇರೋ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ ಅಂತ. ಗಿಣ್ಣಂತೂ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾಯಿತ್ತು. ನಾವು ರಕ್ಷಿ ಮನೆಯಿಂದ ಬೇಗನೆ ಮಾರ್ನಿಂಗ್ ಎದ್ದು ಊರಿಗೆ ಬಂದ್ವಿ. ಸೊ ಇದು ಊರಲ್ಲಿ ಕಂಟಿನ್ಯೂ ವ್ಲಾಗ್ ಮಾಡ್ತಾ ಇರೋದು. ಸೊ ಇದು ಹಸಿ ತಣ್ಣಿಕಾಯಿ ವಡೆ ಮಾಡ್ತಾ ಇರೋದು. ಗಿಣ್ಣು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬಜ್ಜಿ ವಡೆ ಅಂತೂ ಸೂಪರ್ ಕಾಂಬಿನೇಷನ್ ಗಿಣ್ಣಿಗೆ. ಸೊ ಒಲೆನೇ ಮೆಣಸಿನ್ಕಾಯಿನ ಸುಟ್ಟು ಖಾರಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಇಲ್ಲಿ ರಕ್ಷಿ ವಡೆ ತಟ್ಟಾಕ್ತಾಯಿದ್ಲು. ಅವಳು ತುಂಬ ಚೆನ್ನಾಗಿ ತಟ್ತಾಳೆ ವಡೆನ. ಬಟ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಊರಿಗೆ ಹೋದರೆ ಟೈಮ್ ಪಾಸ್ ಅಂದರೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಓಡ್ತಾ ಇರುತ್ತೆ ಆ ಲೆವೆಲ್ಲಿಗೆ. ನಾವು ಹಾಗೇ ಫ್ರೀಯಾಗಿದ್ವಲ್ಲ. ಕಮ್ಮಿ ಮಾಡಲ್ಲ ಸ್ವಲ್ಪ ಸೀದಾ ಹೋದಂಗೆ ಆಗ್ಬಿಟ್ರೆ ಹಸಿಯವಲ್ವಾ, ಬೇಗ ಎಲ್ಲಿ ಇದು ಮಾಡ್ಕೊಳಕ್ಕೆ ಹಾಗಾಗಿ ಕೊಡ್ತೀನಿ. ನಾನು ಎತ್ಕೊಡ್ತೀನಿ ಸುಮ್ಮನೆ. ಇಲ್ಲೇ ಎಲ್ಲ ಐತೆ ಅದು. ಯಾಕಂದರೆ ಬೆಳಗ್ಗೆ ನಿಮ್ಗೆ ಏನೋ ಕೊಟ್ಟೆ ಇದರಲ್ಲಿ ಪಾಯಸನ ಏನೋ ಬಿಟ್ಕೊಟ್ಟೆ. ಅನ್ನ ರಾತ್ರಿ ಅನ್ನ ಗಮ್ಮ ಅಂತ ಐತೆ. ರೆಡಿ. ನೆಕ್ಸ್ಟ್ ಬ್ಯಾಟಿಂಗ್ ನಮ್ಮದೇ ರೆಡಿ. ಗಿಣ್ಣು ಜೊತೆಗೆ ಮತ್ತೆ ಟೇಸ್ಟ್ ಸ್ವಲ್ಪ ಟೇಸ್ಟ್ ಹೇಳ್ತೀನಿ. ವಡೆ ಗಿಣ್ಣ ಬೇಬಿಕಾನಲ್ಲಿ ಏನಿದೆ ಜೋಳದ್ದು ಡ್ರೈ ಗೋಬಿ ಮಾಡಿದಾಳೆ. ಏನು ಬಣ್ಣ ಏನು ಮೆಣಸಿನ್ಕಾಯಿ ಖಾರ ಹಾಕೊಂಬಂದಿದ್ಯಲ್ಲವ, ಗ್ಯಾಸ್ಟ್ರಿಕ್ ಆಗಲ್ದು ಅಂತ ನಾನೆಲ್ಲ ಇವ್ರಿಗೆ ಹಾಕೊಂಡೆ. ಹೇಗಿದೆ? ಟೇಸ್ಟ್ ಆಗಿದೆಯಾ? ಬೆಂದಿದೆಯಾ? ಚೆನ್ನಾಗಿದೆಯಾ? ಒಳಗಡೆ ಸ್ವಲ್ಪ ಬೇಯಬೇಕಿತ್ತು. ಅವು ತುಂಬ ಭಾಳ ಇದಾಗ್ಬಿಟ್ಟಿದ್ದಾವೆಲ್ಲ, ನಾವು ಮಾತ್ರ ಈಗ ಸಿಂಪಲ್ ಇರ್ತೀನಿ ನೋಡಿ. ಅದ ಬಿಟ್ಬಿಡ್ರಿ. ನಮ್ಮ ಮೇಡಮ್ ನೋಡೆ ಕೊಡ್ರಿ. ಇಲ್ಲಿ ನಮ್ಮ ಮೇಡಮ್ ಕೊಟ್ಬಿಡ್ರಿ. ಕೊಡ್ಬಾರ್ದಂಗೆ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರಾ? ಬೆಂಡ್ ಥರ ಆಯ್ತಲ್ಲ. ಹಾಂ ಸ್ವಲ್ಪ ಬೇಡ ಅಂದರೆ ಬಲ್ತಿರೋವು ಎಷ್ಟೇ ಬೇಯಲ್ಲ. ಚೆನ್ನಾಗೈತೆ.